ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಸವಿತಾ ಮಾತಾಡ್ತಾ ಇದ್ದೀನಿ. ಭಾವಯಾನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡಿರ್ತಕ್ಕಂತಹ ಒಂದು DIY ಬ್ಯಾಕ್ ಡ್ರಾಪ್ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಬ್ಯಾಕ್ ಡ್ರಾಪ್ನ ನಾನು ನನ್ನ ಫ್ರೆಂಡ್ ಮಗಳ ಹಳದಿ ಶಾಸ್ತ್ರಕ್ಕಾಗಿ ಮಾಡಿದ್ದೇನೆ. ಅದರ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಈ DIY ಬ್ಯಾಕ್ ಡ್ರಾಪ್ ಹೇಗಿತ್ತು ಎಂಬುದನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಯಾರೆಲ್ಲ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ನಾನು ಮಾಡಿರುವ ಈ ಬ್ಯಾಕ್ ಡ್ರಾಪ್ ನಿಮಗೆ ಇಷ್ಟ ಆದರೆ ನಿಮ್ಮ ಪರಿಚಯದವರಿಗೆ ಮತ್ತು ಫ್ರೆಂಡ್ಸ್ಗೆ ಹಾಗೂ ಈ ವಿಡಿಯೋದ ಅವಶ್ಯಕತೆ ಇರುವಂತಹವರಿಗೆ ತಪ್ಪದೇ ಶೇರ್ ಮಾಡಿ. ಫ್ರೆಂಡ್ಸ್, ತುಂಬ ಕಡಿಮೆ ಖರ್ಚಿನಲ್ಲಿ ಈ ಬ್ಯಾಕ್ ಡ್ರಾಪ್ನ ಮಾಡಬಹುದು. ಜೊತೆಗೆ ಈ ಬ್ಯಾಕ್ ಡ್ರಾಪ್ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸ್ತದೆ. ಈ ಬ್ಯಾಕ್ ಡ್ರಾಪ್ನ ಹಳದಿ ಶಾಸ್ತ್ರ, ಮೆಹಂದಿ ಶಾಸ್ತ್ರ, ಸೀಮಂತದ ಶಾಸ್ತ್ರ, ಆರತಿ ಶಾಸ್ತ್ರ, ನಾಮಕರಣ ಇಂತಹ ಸಮಾರಂಭಗಳಲ್ಲಿ ಮಾಡ್ಕೋಬಹುದು. ಅದಕ್ಕಾಗಿಯೇ ನಾನು ಈ ಮೊದಲು ಹೇಳಿದ್ದು, ಯಾರಿಗೆ ಅವಶ್ಯಕತೆ ಇದೆ ಅಂತಹವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ. ಫ್ರೆಂಡ್ಸ್, ಈ ಬ್ಯಾಕ್ ಡ್ರಾಪ್ಗೆ ನಮಗೆ ಮೇಯ್ನ್ ಬೇಕಾಗಿರ್ತಕ್ಕಂತಹದ್ದು ಈ ಫ್ರೇಮ್ಗಳು. ಈ ಫ್ರೇಮ್ಗಳನ್ನು ಮಾಡೋದಕ್ಕೆ ಅಂತ ನಾನು ಈ ಮರದ ಪೀಸ್ಗಳನ್ನು ಹುಡುಕ್ತಾ ಹೋದೆ. ತುಂಬ ಕಡೆ ಟಿಂಬರ್ಸ್ಗಳಲ್ಲಿ ಹೋಗಿ ಕೇಳಿದ್ರೆ ಕಡಿಮೆ ಸಿಗಬಹುದು ಅಂತ ತುಂಬ ಟಿಂಬರ್ಸ್ಗಳ ಹತ್ರ ಹೋಗಿ ವಿಚಾರಿಸಿದೆ. ಎಲ್ಲ ಟಿಂಬರ್ಸ್ಗಳ ಕಡೆಗೂ ಹೋದಾಗ ಅಡಿಗೆ 15 ರೂಪಾಯಿ ಬೆಲೆನ ಹೇಳ್ತಾಯಿದ್ರು. ಲಾಸ್ಟಿಗೆ 12 ರೂಪಾಯಿಗೆ ಬಂದರು. ಬಟ್ ಅದೆಲ್ಲ ಟೀಕ್ ವುಡ್ದಾಗಿತ್ತು. ಬಟ್ ನನಗೆ ರೆಗ್ಯುಲರ್ ಯೂಸ್ ಮಾಡೋ ಅಂಥವ್ರಿಗೆ ಅದು ಯೂಸ್ ಆಗುತ್ತೆ. ನನಗೇನು ಒಂದು ಸಲ ಯೂಸ್ ಮಾಡಿದ್ರೆ ಲಾಸ್ಟ್ ಮತ್ತೆ ಯೂಸ್ ಮಾಡ್ತಾ ಇರಲಿಲ್ಲ. ಹಾಗಾಗಿ ನಾನೇನು ಮಾಡಿದೆ, ಹುಡುಕ್ತಾ ಹೋದಾಗ ಅಲ್ಲೊಂದು ಟಿಂಬರ್ಸ್ ಹತ್ರ ಸರ್ ಈ ರೀತಿ ನಮಗೆ ಬೇಕಾಗಿತ್ತು ಪೀಸ್ಗಳು ಅಂತ ಅಂದಿದ್ದಕ್ಕೆ, ಬನ್ನಿ ಮೇಡಮ್ 3 ರೂಪಾಯಿಗೆ ಕೊಡ್ತೀವಿ ಅಂತ ಅಂದರು. ನನಗೆ ಆಶ್ಚರ್ಯ ಆಯಿತು, 3 ರೂಪಾಯಿ ಹೇಳ್ತಿದ್ದಾರಾ 100 ರೂಪಾಯಿ ಹೇಳ್ತಿದ್ದಾರಾ ಅಂತ. ಹಾಗೆ ಮತ್ತೆ ಕೇಳಿ ವಿಚಾರಿಸ್ಕೊಂಡೆ. ಇಲ್ಲ ಬನ್ನಿ ಮೇಡಮ್ 3 ರೂಪಾಯಿ ಅಂತ ಅಂದರು. ಹೋಗಿ ನೋಡಿದಾಗ ಅದು ಈ ರೀತಿ ಇತ್ತು. ನನಗೆ ಈ ರೀತಿ ರಾ ಮೆಟೀರಿಯಲ್ ಬೇಕಿರಲಿಲ್ಲ. ಜೊತೆಗೆ ಇದು ದಪ್ಪ ಕೂಡ ಇತ್ತು. ಅಂದರೆ 1.5 ಇಂಚು ಒಂದು ಸೈಡು, 3 ಇಂಚು ಒಂದು ಸೈಡು, ಆ ಥರ ಇತ್ತು. ನಾನು ಅವ್ರ ಹತ್ರ ಇದನ್ನು 3/4 ಇಂಚಿಗೆ ಮಾಡಿಕೊಡಿ ಅಂತ ಕೇಳಿದೆ. ಆಯಿತು ಮೇಡಮ್ ಮಾಡಿಕೊಡ್ತೀವಿ, ಬಟ್ ರೇಟ್ ಜಾಸ್ತಿ ಆಗುತ್ತೆ ಅಂತ ಅಂದರು. ಕೊನೆಗೆ 4.5 ರೂಪಾಯಿ ಅಡಿ ಮಾಡಿಕೊಟ್ರು. ಇದನ್ನು ಟೋಟಲಾಗಿ 441 ರೂಪಾಯಿ ಅಷ್ಟಾಗ್ತಾಯಿತ್ತು. ನಾನು 400 ರೂಪಾಯಿ ಕೊಟ್ಟು ಬಂದೆ. ಓಕೆ ಅಂತ ಸುಮ್ಮನೆ ಆದರು. ಫ್ರೆಂಡ್ಸ್, ನಾನಿಲ್ಲಿ 3/4 ಇಂಚು ಬೈ 3/4 ಇಂಚಿರೋದು 14 ಮರದ ಪೀಸ್ಗಳನ್ನು ತೊಗೊಂಡಿದ್ದೀನಿ. ಪ್ರತಿ ಪೀಸ್ ಮೇಲೆ 14.2 ಇಂಚಷ್ಟು ಉದ್ದಕ್ಕೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀವಿ. ಟೋಟಲಾಗಿ 36 ಫ್ರೇಮ್ಗಳು ಬರುತ್ತೆ. ಮೊದಲಿಗೆ ನಾವು ಈ ರೀತಿ ಮಾರ್ಕ್ ಮಾಡಿಕೊಂಡು ಎಲ್ಲವನ್ನು ಸರಿಯಾಗಿ ಆ ಮಾರ್ಕ್ಗಳ ಮೇಲೆ ಬರೋ ಹಾಗೆ ಈ ರೀತಿ ಎಲ್ಲ ಜೋಡಿಸ್ಕೊಂಡ್ವಿ. ಫ್ರೆಂಡ್ಸ್, ನಾನು ತೊಗೊಂಡು ಬಂದಿದ್ದಂತಹ ಈ ಮರದ ಪೀಸ್ಗಳು ಸ್ವಲ್ಪ ಹಸಿ ಇತ್ತು. ಅದಕ್ಕೆ ಕಾರಣನೋ ಅಥವಾ ಬೇರೆ ಕಾರಣನೋ ಗೊತ್ತಿಲ್ಲ, ಈ ಪೀಸ್ಗಳೆಲ್ಲ ಸ್ವಲ್ಪ ಕ್ರಾಸ್ ಇತ್ತು. ಜೋಡಿಸುವಾಗ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ನಾವೇನು ಮಾರ್ಕ್ ಮಾಡಿದ್ವಿ ಅದ್ರ ಮೇಲೆ ಕರೆಕ್ಟಾಗಿ ಬರ್ತಾ ಇರಲಿಲ್ಲ, ಸ್ವಲ್ಪ ವ್ಯತ್ಯಾಸ ಆಗ್ತಾಯಿತ್ತು. ಆದರೂ ನಾವು ಟ್ರೈ ಮಾಡಿ ಎಲ್ಲವನ್ನು ಒಂದೇ ಸಮಕ್ಕಲ್ಲ ಟೋಟಲಾಗಿ ಜೋಡಿಸಿದ್ಮೇಲೆ ಅದು ತುಂಬ ವ್ಯತ್ಯಾಸ ಕಾಣಿಸ್ಲಿಲ್ಲ. ಕಂಪ್ಲೀಟಾಗಿ ಅದನ್ನು ನಿಲ್ಲಿಸಿದಾಗ ತುಂಬ ಈ ಫ್ರೇಮ್ಗಳ ಮಧ್ಯೆ ತುಂಬ ಡಿಫ್ರೆನ್ಸ್ ಇದೆ ಅನ್ನೋ ಥರ ಏನೂ ಗೊತ್ತಾಗಲಿಲ್ಲ. ಈ ರೀತಿ ಎಲ್ಲ ನೀಟಾಗಿ ಜೋಡಿಸ್ಕೊಂಡ ನಂತರ ಎಲ್ಲೆಲ್ಲಿ ಜಾಯಿಂಟ್ ಬಂದಿದೆಯೋ ಅಲ್ಲೆಲ್ಲ ಕಡೆನೂ ಈ ರೀತಿ 1 ಇಂಚ್ ಮಳೆಯನ್ನು ಹೊಡೆದ್ವಿ. ಫ್ರೆಂಡ್ಸ್, ಈ ಫ್ರೇಮು 3/4 ಇಂಚಿದೆ. ಈ ಪಟ್ಟಿಗಳೇನಿದೆಯೋ ಇವು 3/4 ಇಂಚಿದ್ದಾವೆ. ನಾವು ಈ ರೀತಿ ಒಂದ್ರ ಮೇಲೆ ಒಂದು ಜೋಡಿಸಿ ಆದಮೇಲೆ 1 ಇಂಚ್ ಮಳೆ ಮಾತ್ರ ಹೊಡಿಬೋದು. ಅದಕ್ಕಿಂತ ದಪ್ಪ ಮಳೆ, ಜಾಸ್ತಿ ದೊಡ್ಡದು ಅಂದರೆ ಸ್ವಲ್ಪ ದಪ್ಪ ಬರುತ್ತೆ ಮಳೆ. ಆ ದಪ್ಪ ಮಳೆಗಳನ್ನು ನೋಡಿದ್ರೆ ಈ ಪಟ್ಟಿಗಳು ಸೀಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು 3/4 ಇಂಚ್ ಮಳೆನ ಹೊಡೆದಿದ್ದೀನಿ. ಈ ಏನು ಪಟ್ಟಿ ಜಾಯಿಂಟ್ ಬಂದಿದೆಯಲ್ಲ ಅಲ್ಲಿಗೆಲ್ಲ ನೀವು ಮಳೆ ಹೊಡೆಯೋದಕ್ಕಿಂತ ಮುಂಚೆ ಬೇಕಿದ್ದರೆ ವುಡ್ ಗ್ಲೂನ ಬಳಸ್ಬೋದು. ನನಗೆ ವುಡ್ ಗ್ಲೂ ಸರಿಯಾಗಿ ಸಿಗಲಿಲ್ಲ. ಹಾಗಾಗಿ ನಾನು ಈ ರೀತಿ ಎಲೆಕ್ಟ್ರಿಕಲ್ ಟ್ಯಾಗ್ ಬರುತ್ತಲ್ಲ, ಈ ಎಲೆಕ್ಟ್ರಿಕಲ್ ಟ್ಯಾಗನ್ನು ಯೂಸ್ ಮಾಡಿ ಕಟ್ತಾ ಇದ್ದೀನಿ. ಯಾಕೆಂದರೆ ಅದು ಮಳೆ ಸ್ವಲ್ಪ ಮಾತ್ರ 1 ಇಂಚು, ನಾನು ಹೇಳಿದ್ನಲ್ಲ ಇದು ಪಟ್ಟಿ 3/4 ಇಂಚು ಬಂದಿದೆ ಅಂದರೆ ಅದಕ್ಕಿಂತ ಒಂಚೂರು 1/4 ಇಂಚು ಒಳಗಡೆ ಹೋಗಿರುತ್ತೆ. ಅಕಸ್ಮಾತ್ ಎಲ್ಲಾದರೂ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೇನೋ ಅಂತ ನಾನು ಈ ಥರ ಮಾಡಿದೆ. ಆಮೇಲೆ ಅನ್ನಿಸ್ತು ನನಗೆ ಇದರ ಅವಶ್ಯಕತೆ ಇರಲಿಲ್ಲ ಅಂತ. ಯಾಕೆಂದರೆ ನಾವು ಅಲ್ಲೇ ಮಾಡಿ ಬೇರೆ ಕಡೆ ಎಲ್ಲೂ ಶಿಫ್ಟ್ ಮಾಡಬೇಕಾಗಿರಲಿಲ್ಲ. ಅಲ್ಲೇ ಮಾಡಿ ಅಲ್ಲೇ ನಿಲ್ಲಿಸ್ತಾ ಇದ್ವಿ. ಹಾಗಾಗಿ ಅದರ ಅವಶ್ಯಕತೆ ಇರಲಿಲ್ಲ ಅನ್ನಿಸ್ತು. ಬಟ್ ಬಳಸಿರೋದ್ರಿಂದ ಏನೂ ತೊಂದರೆ ಇಲ್ಲ. ಸೇಫ್ಟಿಗೆ ಅಂತ ಬಳಸ್ಕೊಳ್ಳೋದು ಉತ್ತಮ. ನೋಡಿ, ಈ ರೀತಿ ಎಲ್ಲ ರೆಡಿ ಮಾಡಿದ್ದೀವಿ. ನಾನು ನಂತರ ಈ ಹೊರಗಡೆಗೆ ಬಂದಿರತಕ್ಕಂಥ ಎಲೆಕ್ಟ್ರಿಕಲ್ ಟ್ಯಾಗ್ನ ಕಟ್ ಮಾಡ್ತೀನಿ, ಎಕ್ಸ್ಟ್ರಾ ಇರೋದನ್ನು.
ನೋಡಿ ನಾನು ಬ್ಯಾಕ್ ಡ್ರಾಪ್ ಮಾಡೋದಕ್ಕೆ ಅಂತ ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಈ ಪ್ಲೇಸು. ಈ ಕಿಟಕಿ ಏನಿದೆಯೋ ಅದೇ ಜಾಗದಲ್ಲಿ ನಾನು ಮಾಡ್ತಾ ಇರೋದು. ಈಗ ಆ ಕಡೆಯಿಂದ ಲೈಟ್ ಬೀಳ್ತಾ ಇರೋದ್ರಿಂದ ನೀಟಾಗಿ ಕಾಣಿಸ್ತಾ ಇಲ್ಲ ಪ್ಲೇಸು. ಈ ಕಿಟಕಿ ಬಂದು 7 ಅಡಿ ಇದೆ, 7 ಅಡಿ ಉದ್ದ 7 ಅಡಿ ಅಗಲನೇ ಇರೋದು. ನಾನು ಮಾಡ್ತಾ ಇರೋದು ಸಹ 7 ಅಡಿ ಉದ್ದ 7 ಅಡಿ ಅಗಲದ್ದೇ ಬ್ಯಾಕ್ ಡ್ರಾಪು. ನೋಡಿ ಈ ರೀತಿ ಕಿಟಕಿ ಕರ್ಟನ್ ರಾಡ್ ಇದೆಯಲ್ಲ, ಆ ರಾಡ್ಗೆ ನಾವು ಆ ಕರ್ಟನ್ನೆಲ್ಲ ತೆಗಿಲಿಲ್ಲ, ಯಾಕೆಂದರೆ ಹಿಂದ್ಗಡೆಯಿಂದ ಬೆಳಕು ಜಾಸ್ತಿ ಬರ್ತಾಯಿತ್ತು. ಆ ಕರ್ಟನ್ ಇದ್ದರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ. ನಾನಲ್ಲಿ ಬಳಸ್ತಾ ಇರ್ತಕ್ಕಂತಹ ಕ್ಲಾತು ಗ್ರೀನ್ ಕಲರು ಸ್ಯಾಟಿನ್ ಕ್ಲಾತ್. ಅಲ್ಲಿ ನನಗೆ ಹೆಲ್ಪ್ ಮಾಡ್ತಾ ಇರೋದು ನನ್ನ ಫ್ರೆಂಡ್ಸ್. ನನ್ನ ಹಳೆ ವೀಡಿಯೋಸ್ನ ನೀವು ಯಾರಾದರೂ ನೋಡಿದರೆ ಲಾಕ್ಡೌನ್ ನಡುವೆ ಸಿಂಪಲ್ ಆದ ನನ್ನ ಸ್ನೇಹಿತೆಯ ಸೀಮಂತ ಅಂತ ಒಂದು ವೀಡಿಯೋನ ಮಾಡಿದ್ದೀನಿ. ಆ ವಿಡಿಯೋದಲ್ಲಿರೋದು ಇವರೇ. ಅವ್ರು ಎತ್ಕೊಂಡಿದ್ದಾರಲ್ಲ ಅದೇ ಪಾಪು ಪ್ರೆಗ್ನೆಂಟಲ್ಲಿದ್ದಾಗ ಈ ಸೀಮಂತದ ವೀಡಿಯೋ ಮಾಡಿರೋದು. ಈ ಗ್ರೀನ್ ಕಲರ್ ಕ್ಲಾತ್ ಏನಿದೆಯೋ ಅದು ಸ್ಯಾಟಿನ್ ಕ್ಲಾತ್ ಆಗಿರೋದ್ರಿಂದ ತುಂಬ ಜಾರುತ್ತೆ, ನಿಲ್ಲಲ್ಲ. ಈ ಬಟ್ಟೆನ ನಾನು ಕರ್ಟನ್ ರಾಡ್ಗೆ ಹಾಕೋದಕ್ಕೆ ಗುಂಡ್ಪಿನ್ನನ್ನು ಬಳಸಿದ್ದೀನಿ. ಮಧ್ಯದಲ್ಲಿ ಆ ಗ್ಯಾಪನ್ನು ಫಿಲ್ ಮಾಡೋದಕ್ಕೂ ಕೂಡ ಕ್ಲಾತನ್ನು ಜಾಯಿಂಟ್ ಮಾಡೋದಕ್ಕೆ ಗುಂಡ್ಪಿನ್ನನ್ನು ಬಳಸಿದ್ದೀನಿ. ಸಾರಿ ಫ್ರೆಂಡ್ಸ್, ನನಗೆ ತುಂಬ ಹತ್ತಿರದಿಂದ ನಿಮಗೆ ಅದನ್ನು ಫೋಕಸ್ ಮಾಡಿ ತೋರ್ಸೋಕ್ಕಾಗ್ತಾಯಿಲ್ಲ, ಏಕೆಂದರೆ ತುಂಬ ಟೈಮ್ ಆಗಿಬಿಟ್ಟಿತ್ತು. ನಾನು ವೀಡಿಯೋ ಕಡೆ ಗಮನ ಕೊಟ್ಟರೆ ಇದು ಬ್ಯಾಕ್ ಡ್ರಾಪ್ ಮಾಡೋದಕ್ಕೆ ಲೇಟ್ ಆಗ್ತಾಯಿತ್ತು. ಹಾಗಾಗಿ ನಾನು ಒಂದು ಸಲ ಅಲ್ಲಿ ಸೆಟ್ ಮಾಡಿಬಿಟ್ಟಿದ್ದೀನಿ. ಅದು ನನಗೆ ಹತ್ತಿರದಿಂದ ತೋರಿಸೋ ಐಡಿಯಾನೇ ಬಂದಿಲ್ಲ. ಆಮೇಲೆ ನೋಡಿದಾಗ ಗೊತ್ತಾಯಿತು ನನಗೆ. ಫ್ರೆಂಡ್ಸ್, ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಫ್ರೇಮ್ನ, ಇದನ್ನು ಈ ರೀತಿ ನಿಲ್ಲಿಸ್ಬಿಟ್ಟು ಹಿಂದೆ ಕರ್ಟನ್ ರಾಡ್ ಇದೆಯಲ್ಲ ಅದಕ್ಕೆ ಸೇರಿಸಿ ಕಟ್ಟಿದ್ದೀವಿ. ಏನೂ ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್, ಒಂಚೂರು ಏನೂ ಅಲ್ಲಾಡಲ್ಲ, ಅದು ಚೆನ್ನಾಗಿ ನಿಂತಿದೆ. ಈಗ ನೆಕ್ಸ್ಟು ನಾವು ಇದಕ್ಕೆ ಹೂಗಳನ್ನು ಹಾಕಬೇಕು. ಇಲ್ಲಿ ನಾನು ಚೆಂಡು ಹೂವು, ಸುಗಂಧರಾಜ ಹೂವು ಜೊತೆಗೆ ಗುಲಾಬಿ ಹೂಗಳನ್ನು ಬಳಸಿದ್ದೀನಿ. ಟೋಟಲ್ಲಾಗಿ 12 kg ಚೆಂಡು ಹೂವು ತೊಗೊಂಡಿದ್ದೀನಿ. ಅದರಲ್ಲಿ 6 kg ಕಿತ್ತಳೆ ಬಣ್ಣದ ಚೆಂಡು ಹೂವು, 6 kg ಹಳದಿ ಬಣ್ಣದ ಚೆಂಡು ಹೂವನ್ನು ತೊಗೊಂಡಿದ್ದೀನಿ. ನಾನು ಈ ಬ್ಯಾಕ್ ಡ್ರಾಪ್ ರೆಡಿ ಮಾಡೋದಕ್ಕೆ ಅಲ್ಲಿ ತುಂಬ ಜನ ಹೆಲ್ಪ್ ಮಾಡಿದ್ರು. ಅವ್ರ ಮನೆ ಫಂಕ್ಷನಿಗೆ ಬಂದಿದ್ದ ರಿಲೇಟಿವ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ರು. ಜೊತೆಗೆ ನನ್ನ ಫ್ರೆಂಡು ಹುಡುಗ ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ ಕಟ್ಟೋವಾಗ. ಆ ಹೂವನ್ನ ಪೋಣಿಸೋಕ್ಕೆ ಮತ್ತು ಕಟ್ಟೋಕ್ಕೆ ಎಲ್ಲ ತುಂಬ ಟೈಮ್ ತೊಗೊಳುತ್ತೆ ಫ್ರೆಂಡ್ಸ್. ನಾನು ಈಸಿಯಾಗಿ ಆಗಿಬಿಡುತ್ತೆ, ಬೇಗ ಆಗಿಬಿಡುತ್ತೆ ಅಂತ ಅಂದ್ಕೊಂಡೆ, ಬಟ್ ತುಂಬ ಟೈಮ್ ತೊಗೊಳ್ತು. ನಾನು ಇವಾಗ ಅಲ್ಲಿ ಕಟ್ತಾ ಇದ್ದೀನಲ್ಲ ಆ ಥರದ್ದು 5 ಲೈನು ಒಂದು ಫ್ರೇಮ್ಗೆ ಬರುತ್ತೆ. ಒಂದೊಂದು ಲೈನಲ್ಲಿ 9 ರಿಂದ 10 ಹೂಗಳಿದೆ. ಚಿಕ್ಕದಿದ್ದರೆ ಜಾಸ್ತಿ ಹೂವು ತಗೊಳುತ್ತೆ, ದಪ್ಪ ಇದ್ದರೆ ಕಡಿಮೆ ಹೂವು ತಗೊಳುತ್ತೆ. ಆಮೇಲೆ ನೀವು ಕಟ್ಟಬೇಕಾದ್ರೆ ತುಂಬ ಟೈಟಾಗಿ ಆ ಹೂವುಗಳು ಕೂರಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಆ ಹೂಗಳು ಬತ್ತಿದ ತಕ್ಷಣ ಕೆಳಗಡೆಗೆ ಜಗ್ಬಿಡುತ್ತೆ, ಆಗ ಗ್ಯಾಪ್ ಆಗುತ್ತೆ, ದಾರ ಕಾಣಿಸುತ್ತೆ, ಖಾಲಿ ದಾರ ಕಾಣಿಸುತ್ತೆ. ಹಾಗಾಗಿ ನೀವು ಕಟ್ಟಬೇಕಾದ್ರೆ ಹೂವು ಬತ್ತಿದ್ರೂ ಕೆಳಗಡೆ ಜಗ್ಗಿದ್ರೂ ದಾರ ಕಾಣಿಸೋ ಥರ ಗ್ಯಾಪ್ ಆಗದೆ ಇರೋ ಥರ ಟೈಟಾಗಿ ಹಿಂದಕ್ಕೆ ಹೂಗಳನ್ನು ತಳ್ಳಿ ನೀವು ಆ ಹೂವನ್ನು ಕಟ್ಟಬೇಕಾಗತ್ತೆ. ನೋಡಿ, ನಾನು ಪದೇ ಪದೇ ಮತ್ತೆ ಹಾಗೆ ಟೈಟಾಗಿ ಹಿಂದಕ್ಕೆ ತಳ್ಳಿಬಿಟ್ಟು ಟೈಟ್ ಮಾಡಿ ನಂತರ ಕೆಳಗಡೆಗೆ ಕಟ್ತಾಯಿದ್ದೀನಿ. ಎಕ್ಸ್ಟ್ರಾ ಬಂದಿರೋ ಹೂಗಳನ್ನು ತೆಗೆದಾಕ್ತಾಯಿದ್ದೀನಿ. ಈ ಫ್ರೇಮ್ನ ರೆಡಿ ಮಾಡಬೇಕಾದ್ರಂತೂ ನನಗೆ ತುಂಬ ಜನ ಹೆಲ್ಪ್ ಮಾಡಿದ್ರು. ತುಂಬಾ ಕಾಟ ಕೊಟ್ಟಿದ್ದೀನಿ ಅವ್ರಿಗೆಲ್ಲ. ಬಟ್ ಎಲ್ಲರೂ ಹೆಲ್ಪ್ ಮಾಡಿ ಕೊನೆಗೆ ಈ ಬ್ಯಾಕ್ ಡ್ರಾಪ್ ಬಂದಿದ್ದು ನೋಡಿ ತುಂಬ ಇಷ್ಟಪಟ್ಟರು. ಹಾಗೆಯೇ ನಿಮಗೆಲ್ಲರಿಗೂ ಇಷ್ಟ ಆಯಿತಾ ಅನ್ನೋದನ್ನು ನನಗೆ ತಪ್ಪದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಈ ರೀತಿ ಕೆಳಗಡೆಗೆ ದಾರವನ್ನು ಕಟ್ತಾ ಇದ್ದೀವಿ. ಕೆಳಗಡೆ ಎಕ್ಸ್ಟ್ರಾ ಬಂದಿರೋ ದಾರನ ಆಮೇಲೆ ಕಟ್ ಮಾಡ್ತೀನಿ. ಕೆಳಗಡೆಗೆ ನೀಟಾಗಿ ಕಟ್ಟಬೇಕು, ಇಲ್ಲಾಂದರೆ ಬಿಚ್ಕೊಂಡ್ರೆ ಹೂವುಗಳೆಲ್ಲ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿಕೊಂಡು ನೀಟಾಗಿ ಟೈಟಾಗಿ ಗಂಟು ಹಾಕಬೇಕು. ಇವಾಗ ಆರೆಂಜ್ ಕಲರು, ಯೆಲ್ಲೋ ಕಲರು ಹೂವುಗಳನ್ನು ಜೋಡಿಸಿ ಆಯಿತು ಫ್ರೆಂಡ್ಸ್. ಈ ರೀತಿ ಬೆಲ್ಗಳನ್ನು ನಾನು 10 ರೂಪಾಯಿ ಕೊಟ್ಟು ಮಾರ್ಕೆಟಲ್ಲಿ ತೊಗೊಂಡು ಬಂದೆ ಫ್ರೆಂಡ್ಸ್. ಟೈಮ್ ಇರಲೇ ಇಲ್ಲ, ಹಾಗಾಗಿ ನನಗೆ ಆ ಸುಗಂಧರಾಜ ಹೂವನ್ನೆಲ್ಲ ಹೇಗೆ ಜೋಡಿಸಿದ್ವಿ ಏನು ಅಂತ ಕಟ್ಟಿರೋದು ಎಲ್ಲ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಿಮಗೆ ಈ ವಿಡಿಯೋನ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ. ಸುಗಂಧರಾಜ ಹೂವನ್ನು ಹೀಗೆ ಏರಿಸ್ಬೇಕಾದ್ರೆ ಸ್ವಲ್ಪ ಕಟ್ ಮಾಡಬೇಕು, ಇಲ್ಲಾಂದರೆ ಉದ್ದಕ್ಕೆ ಬರುತ್ತೆ, ಚೆನ್ನಾಗಿ ಬರಲ್ಲ. ಅದನ್ನು ನಾನು 3 ಎಳೆ ಹೂವನ್ನು ತೊಗೊಂಡಿದ್ದೀನಿ. ಜೊತೆ ಕೆಳಗಡೆಗೆ 3 ಗುಲಾಬಿಯನ್ನು ಜೋಡಿಸಿ ಕಟ್ಟಿದ್ದೀನಿ. ಈ ಬ್ಯಾಕ್ ಡ್ರಾಪ್ಗೆ 1/4 kgಯಿಂದ ಅರ್ಧ kg ಅಷ್ಟರೊಳಗಡೆ ಸುಗಂಧರಾಜ ಹೂವು ಬೇಕಾಗುತ್ತೆ. 1/4 kg ಗುಲಾಬಿ ಹೂಗಳು ಬೇಕಾಗುತ್ತೆ. ಈ ಬ್ಯಾಕ್ ಡ್ರಾಪನ್ನು ಮಾಡಿದಾಗ ಹೂವಿನ ರೇಟು ತುಂಬ ಜಾಸ್ತಿ ಇತ್ತು. ಹಾಗಾಗಿ ಎಲ್ಲ ಹೂಗಳಿಗೆ ನನಗೆ 700 ರೂಪಾಯಿಯಷ್ಟು ಖರ್ಚಾಯಿತು ಫ್ರೆಂಡ್ಸ್. ಜೊತೆಗೆ ಆ ಬೆಲ್ಗಳು, ಒಂದು ಬೆಲ್ಗೆ 10 ರೂಪಾಯಿ. ನಾನು 10 ಬೆಲ್ಗಳನ್ನು ತಂದಿದ್ದೆ, ಇಲ್ಲಿ 9 ಮಾತ್ರ ಬಳಸಿದ್ದೀನಿ. ಈ ಬ್ಯಾಕ್ ಡ್ರಾಪ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಬೇಗನೆ ಹಿಂದಿನಿಂದನೇ ಶಾಸ್ತ್ರಗಳನ್ನು ಸ್ಟಾರ್ಟ್ ಮಾಡಿದ್ರು ಫ್ರೆಂಡ್ಸ್. ಈಗ ನೀವು ನೋಡ್ತಾ ಇದ್ದೀರಾ ಬ್ಯಾಕ್ ಡ್ರಾಪ್ ಹೇಗೆ ಬಂದಿದೆ ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಹಳದಿ ಶಾಸ್ತ್ರಕ್ಕೆ ಬ್ಯಾಕ್ ಡ್ರಾಪ್ ರೆಡಿಯಾಗಿದೆ.
ನಾನು ಮಾಡಿರ್ತಕ್ಕಂತಹ ಈ ಬ್ಯಾಕ್ ಡ್ರಾಪು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ತಪ್ಪದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆದಷ್ಟು ಬೇಗ ಮತ್ತೊಂದು ಬ್ಯಾಕ್ ಡ್ರಾಪ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ.